ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅರಣ್ಯಕಾಂಡ. ಸೀತೆಯ ಪರುಷ ವಾಕ್ಯಗಳನ್ನು ಕೇಳಿದ ಲಕ್ಷ್ಮಣನು ತಡೆಯಲಾರದ ಕೋಪದಿಂದ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ರಾಮನನ್ನು ಹುಡುಕಿಕೊಂಡು ಹೊರಡಲು ಇಷ್ಟವಿಲ್ಲದಿದ್ದರೂ ಹೊರಡಲೇಬೇಕಾಯಿತು. ಅಲ್ಲಿಯೇ ಹತ್ತಿರದಲ್ಲಿ ಹೊಂಚು ಹಾಕುತ್ತಿದ್ದ ರಾವಣನು ಲಕ್ಷ್ಮಣನು ಆಶ್ರಮದಿಂದ ಹೊರಟು ಹೋಗುವುದನ್ನೇ ಕಾಯುತ್ತಿದ್ದನು. ಮಾರೀಚನ ದನಿ ಕೇಳಿಸಿದಾಗಲೇ ಅವನು ರಾಮನಿಂದ ಹತನಾಗಿರುವುದು ತಿಳಿಯಿತು. ಚಿಕ್ಕಪ್ಪನ ಸಾವು ಅವನಿಗೆ ಏನೂ ಅನ್ನಿಸಲಿಲ್ಲ. ಅವರಿಂದ ಆಗಬೇಕಾದ ಕೆಲಸ ಆದ ಮೇಲೆ ಅವನು ಸತ್ತರೇನಂತೆ ಎಂಬ ಭಾವ ಅವನದು. ಲಕ್ಷ್ಮಣ ಎಲ್ಲಿ ಆಶ್ರಮದಲ್ಲಿಯೇ ಇದ್ದು ಬಿಡುವನೋ ಎಂದು ಸ್ವಲ್ಪ ಆತಂಕವಾಗಿತ್ತು. ಅವನು ಅಲ್ಲಿಂದ ಹೊರಟ ಮೇಲೆ ರಾವಣನಿಗೆ ನಿರಾತಂಕವಾಯಿತು. ಸನ್ಯಾಸಿಯ ವೇಷವನ್ನು ಧರಿಸಿ ಅವನು ರಾಮಾಶ್ರಮಕ್ಕೆ ಪ್ರವೇಶ ಮಾಡಿದನು. ಜಟೆ ಕಟ್ಟಿದ್ದ ತಲೆಗೂದಲು, ಕಾಷಾಯ ವಸ್ತ್ರ, ಕಮಂಡಲು, ಕಡಾವಿಗೆಗಳು, ಛತ್ರಿಗಳಿಂದ ಅವನ ವೇಷ ಪೂರ್ತಿಯಾಗಿತ್ತು. ಸಹೋದರರಿಬ್ಬರ ರಕ್ಷಣೆಯೂ ಇಲ್ಲದ ಸೀತೆಯ ಮುಂದೆ, ಸೂರ್ಯಚಂದ್ರರಿಬ್ಬರೂ ಇಲ್ಲದ ಸಂಜೆಯ ಮುಂದೆ ಕಾಳರಾತ್ರಿ ಬಂದೊದಗುವಂತೆ ಬಂದು ನಿಂತನು. ಅಂಗಾರಕನು ರೋಹಿಣಿಯನ್ನು ನೋಡುವಂತೆ ರಾವಣನು ಸೀತೆಯನ್ನು ಹಸಿದ ಕಣ್ಣುಗಳಿಂದ ತಿಂದು ಬಿಡುವಂತೆ ನೋಡಿದನು. ಜನಸ್ಥಾನದ ವೃಕ್ಷಗಳೂ ಉಸಿರುಗಟ್ಟಿದಂತಾದವು. ಗಾಳಿಯೂ ಸಹ ಚಲಿಸದಾಯಿತು. ಎಲ್ಲೆಡೆ ಗಾಢ ಮೌನ ಆವರಿಸಿತು. ಬರಲಿರುವ ಆಪತ್ತನ್ನು ನೆನೆದು ಪ್ರಕೃತಿಯೂ ಮೌನವಾಗಿ ಕಣ್ಣೀರಿಟ್ಟಿತು. ರಾವಣನ ಕಣ್ಣುಗಳು ಕೆಂಪಡರಿದ್ದವು. ಅವನ ಕೋಪದೃಷ್ಟಿಗೆ ಹೆದರಿಯೋ ಎಂಬಂತೆ ಗೋದಾವರಿಯೂ ಮೆಲ್ಲನೆ ಹರಿಯುತ್ತಿತ್ತು. ಸೀತೆ ಹೊರಗೆ ಬರುವುದನ್ನೇ ಕಾಯುತ್ತಾ ಹುಲ್ಲು ಮುಚ್ಚಿದ್ದ ಹಾಳುಬಾವಿಯಂತಿದ್ದ ಅವನು ಆಶ್ರಮದ ಬಾಗಿಲಲ್ಲಿ ನಿಂತನು. ಸೀತೆಯ ಸೌಂದರ್ಯವನ್ನು ನೋಡಿ ಗರಬಡಿದಂತೆ ಅವನು ನಿಶ್ಚೇಷ್ಟಿತನಾದನು. ಪೂರ್ಣಚಂದ್ರನಂತಹ ಮುಖ, ಮುದ್ದಾದ ತುಟಿಗಳು, ಹೊಳೆಯುವ ಶುಭ್ರವಾದ ದಂತಪಂಕ್ತಿ, ವಿಶಾಲವಾದ ಕಮಲದ ದಳಗಳಂತಹ ಕಣ್ಣುಗಳು, ಹಳದಿಯ ರೇಷ್ಮೆಯ ಸೀರೆಯನ್ನುಟ್ಟಿದ್ದ ಅವಳ ದಿವ್ಯವಾದ ಸೌಂದರ್ಯ ಅವನು ಎಣಿಸಿದ್ದಕ್ಕಿಂತಲೂ ಅದ್ಭುತವಾಗಿದ್ದಿತು. 3 ಲೋಕಗಳಲ್ಲಿಯೂ ಇಂತಹ ಸುಂದರಿ ಇನ್ನಿಲ್ಲ ಎಂದುಕೊಂಡ ಅವನು ಭೂಮಿಯನ್ನು ಬೆಳಗುವುದಕ್ಕಾಗಿಯೇ ಕಮಲಾಸನದಿಂದ ಇಳಿದು ಬಂದ ಲಕ್ಷ್ಮಿಯಂತಿದ್ದ ಅವಳನ್ನು ನೋಡಿ ಮನ್ಮಥ ಬಾಣಗಳಿಂದ ಪೀಡಿತನಾದನು. ಅವಳನ್ನು ನೋಡಿ ಮೂರ್ಛೆ ಬರುವಂತಿದ್ದರೂ ಸಾವರಿಸಿಕೊಂಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಅವಳ ಮುಂದೆ ಬಂದು ನಿಂತನು. ಸೀತೆ ಸನ್ಯಾಸಿಯನ್ನು ನೋಡಿ ಕೈ ಮುಗಿದಳು. ಒಬ್ಬಳೇ ಇರುವ ಅವಳನ್ನು ನೋಡಿ ಅವನು, ಈ ಘೋರ ಕಾನನದಲ್ಲಿ ಆಶ್ರಮವಾಸಿಯಾಗಿ ಏಕಾಂಗಿಯಾಗಿರುವ ನೀನು ಯಾರು ಸುಂದರಿ? ಕರಗಿದ ಬಂಗಾರದಂತಿರುವ ನಿನ್ನ ರೂಪವು ನೀನುಟ್ಟ ಪೀತಾಂಬರದಿಂದ ದ್ವಿಗುಣವಾಗಿ ಕಾಣುತ್ತಿದೆ. ಕಮಲಗಳಿಂದ ತುಂಬಿದ ಸರೋವರದಂತೆ ಶೋಭಿಸುತ್ತಿರುವ ನೀನೇನು ಪಾರ್ವತಿಯೋ, ಶಚೀದೇವಿಯೋ, ಲಕ್ಷ್ಮಿಯೋ, ಅಥವಾ ಮಾನವ ರೂಪವನ್ನು ಧರಿಸಿದ ಭೂದೇವಿಯೋ, ಮನ್ಮಥ ವಧುವಾದ ರತಿಯೋ, ಮುತ್ತುಗಳನ್ನು ಒಡನಿಟ್ಟು ಕೋದಂತಿರುವ ನಿನ್ನ ಅಂದವಾದ ದಂತಪಂಕ್ತಿಗಳೋ, ನಿನ್ನ ಪ್ರೇಮಭರಿತ ಕಣ್ಣುಗಳೋ, ಕಪ್ಪಾದ ನಿನ್ನ ಮುಗ್ಧ ಕಣ್ಣುಗಳು ನೋಡಿದವರಿಗೆ ಹುಚ್ಚನ್ನೇ ಹಿಡಿಸುವಂತಿವೆ. ನಿನ್ನ ಮೈಕಟ್ಟು ದೇವಶಿಲ್ಪಿಯೂ ಸರ್ವಾಂಗ ಸುಂದರವಾಗಿ ಕಡೆದಿಟ್ಟಂತಿದೆ. ನಿನ್ನ ರೂಪವು ನನ್ನನ್ನು ಸೆರೆ ಹಿಡಿದು ಬಿಟ್ಟಿದೆ. ನಿನ್ನ ಸೌಂದರ್ಯ ಪ್ರವಾಹವು ದಡದಂತಿರುವ ನನ್ನನ್ನು ಕೊಚ್ಚಿಕೊಂಡು ಹೋಗುತ್ತಿದೆ. ನನ್ನ ಒಂದೇ ಕೈಯಲ್ಲಿ ಅಡಗಬಹುದಾದ ನಿನ್ನ ಆ ಬಡನಡುವೋ, ಆ ನಿನ್ನ ಉದ್ದವಾದ ಕಪ್ಪಾದ ಮೆರಿಮಿರಿ ಮಿಂಚುತ್ತಿರುವ ಕೇಶರಾಶಿಯೋ, ನೀನು ದೇವತಾಸ್ತ್ರೀಯೂ ಅಲ್ಲ, ಗಂಧರ್ವಳೂ ಅಲ್ಲ, ಅವರಿಗಿಂತಲೂ ಮಿಗಿಲಾದವಳಾಗಿರಬೇಕು. ನಿನ್ನಂಥ ಇನ್ನೊಬ್ಬಳನ್ನು ನೋಡದಿರುವ ನಾನು ನಿನ್ನ ಸೌಂದರ್ಯದಿಂದ ಬೆರಗುವಟ್ಟು ಹೋಗಿದ್ದೇನೆ. ನಿನ್ನಂಥ ತರುಣಿ ಈ ಕಾಡಿನಲ್ಲಿ ಒಬ್ಬಳೇ ಇರುವುದು ನನಗೆ ಅಚ್ಚರಿಯನ್ನುಂಟು ಮಾಡಿದೆ. ಇದು ರಾಕ್ಷಸರಿರುವ ತಾಣ. ಇದು ನಿನ್ನಂಥವರು ಏಕಾಂಗಿಯಾಗಿರುವಂತಹ ಜಾಗವಲ್ಲ. ಎಲ್ಲಿಂದ ಬಂದೆಯೋ ಅಲ್ಲಿಗೇ ಹಿಂದಿರುಗು. ಅರಮನೆಯಲ್ಲಿ, ಉದ್ಯಾನದಲ್ಲಿ,
ನರ್ತಿಸುವ ಮಯೂರಗಳ ಶುಕಪಿಕಗಳ ನಡುವೆ ಶೋಭಿಸುವವಳು ನೀನು. ಹೇಳು, ಯಾರು ನೀನು? ಇದು ದೇವತೆಗಳು ಬಂದು ಇಳಿಯುವ ನೆಲೆಯೂ ಅಲ್ಲ. ಕ್ರೂರ ಮೃಗಗಳ ನಡುವೆ ಹೆದರಿಕೆಯೇ ಇಲ್ಲದೆ ಹೇಗೆ ಇಲ್ಲಿದ್ದೀಯೇ? ನೀನು ಯಾರಿಗೆ ಸೇರಿದವಳು? ಏಕೆ ಬಂದಿರುವೆ? ಈ ದಂಡಕಾರಣ್ಯ ನಿನಗೆ ತಕ್ಕ ಜಾಗವಲ್ಲ. ನನಗೆ ಬಹಳ ಕುತೂಹಲವಾಗಿದೆ ಎಂದನು. ರಾವಣನ ಮಾತುಗಳು ಸೀತೆಗೆ ಉಸಿರು ಕಟ್ಟಿಸುವಂತಿದ್ದವು. ಆದರೆ ವಯಸ್ಸಾದ ಸನ್ಯಾಸಿ ಕುತೂಹಲಕ್ಕೆ ಕೇಳಿದ್ದಾನೆ ಎಂದುಕೊಂಡು ಯೋಗ್ಯ ರೀತಿಯಲ್ಲಿ ಅತಿಥಿ ಸತ್ಕಾರವನ್ನು ಮಾಡಿದಳು. ಕುಳಿತುಕೊಳ್ಳಲು ದರ್ಭಾಸನವನ್ನು ಹಾಕಿದಳು. ಹಾದಿ ತಪ್ಪಿ ಅಕಸ್ಮಾತ್ತಾಗಿ ಬಂದಿರುವ ಯಾರೋ ಬ್ರಾಹ್ಮಣ ಸನ್ಯಾಸಿ ಇರಬಹುದೆಂದೇ ತಿಳಿದುಕೊಂಡಳು. ರಾವಣನು ಹಸಿದ ಕಣ್ಣುಗಳಿಂದ ತಿಂದು ಬಿಡುವವನಂತೆ ಅವಳ ಚಲನವಲನಗಳನ್ನೇ ಗಮನಿಸುತ್ತಿದ್ದನು. ಅವಳನ್ನು ತಕ್ಷಣವೇ ಸೆರೆ ಹಿಡಿದು ತನ್ನ ಸರ್ವನಾಶವನ್ನು ಸಾಧಿಸಿಕೊಳ್ಳಲು ನಿರ್ಧರಿಸಿದನು. ಸೀತೆ ಪುನಃ ಪುನಃ ಬಾಗಿಲ ಕಡೆಗೇ ನೋಡುವಳು, ರಾಮಲಕ್ಷ್ಮಣರು ಬಂದಾರೆಂದು. ರಾಮನ ಬಗ್ಗೆ ಚಿಂತೆ ತುಂಬಿಕೊಂಡಿರುವಾಗಲೇ ಈ ಅತಿಥಿ ಬಂದಿದ್ದಾನೆ. ಅವನಿಗೆ ಗೌರವ ತೋರಿಸಿ ಆದರಿಸುವುದು ನನ್ನ ಕರ್ತವ್ಯ. ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಇಲ್ಲವಾದರೆ ಶಪಿಸಿಯಾನು ಎಂದು ಯೋಚಿಸಿ, ನಾನು ಮಿಥಿಲೆಯ ರಾಜನಾದ ಜನಕನ ಪುತ್ರಿ, ರಾಮನ ಹೆಂಡತಿ. ಸೀತೆಯೆಂದು ನನ್ನ ಹೆಸರು. ಇಕ್ಷ್ವಾಕು ವಂಶದ ದೊರೆಗಳ ರಾಜಧಾನಿಯಾದ ಅಯೋಧ್ಯೆಯಲ್ಲಿ ಇದ್ದಾಗ ಸುಖವಾಗಿಯೇ ಇದ್ದೆವು. ಮಾವನಾದ ದಶರಥ ರಾಜನು ರಾಮನಿಗೆ ಯುವರಾಜ ಪಟ್ಟ ಕಟ್ಟಬೇಕೆಂದುಕೊಂಡಿದ್ದನು. ಆದರೆ ದಶರಥನ ಕಿರಿಯ ರಾಣಿ ಕೈಕೇಯಿ ಇದನ್ನು ಒಪ್ಪಲಿಲ್ಲ. ತನ್ನ ಮಗನಿಗೇ ಪಟ್ಟ ಕಟ್ಟಬೇಕೆಂದು, ರಾಮನನ್ನು ವನವಾಸಕ್ಕೆ ಕಳುಹಿಸಬೇಕೆಂದು ಅಪೇಕ್ಷೆಪಟ್ಟಳು. ರಾಜನು ಅದಕ್ಕೆ ಒಪ್ಪಿ ರಾಮನನ್ನು ದಂಡಕಾರಣ್ಯಕ್ಕೆ ಕಳುಹಿಸಿಕೊಟ್ಟನು. ರಾಮನ ಹೆಸರು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದುದು. ಸತ್ಯವನ್ನು ಅವಲಂಬಿಸಿರುವ ಅವನು ಧರ್ಮವೇ ಮೂರ್ತಿವೆತ್ತಂತೆ ಇರುವವನು. ಅವನ ಜೊತೆಯಲ್ಲಿ ಅವನಿಗೆ ಶೌರ್ಯದಲ್ಲಿ ಸರಿಸಮನಾದ ಲಕ್ಷ್ಮಣನೆಂಬ ತಮ್ಮನೂ ಬಂದಿರುವನು. ರಾಮನಿಲ್ಲದೆ ಬದುಕಲಾರದ ನಾನು ಅವನ ಜೊತೆಯಲ್ಲಿ ಬಂದೆ. ನಾವು ಇಲ್ಲಿಗೆ ಬಂದು ಬಹುಕಾಲವಾಯಿತು. ನಿನಗೆ ಇಷ್ಟವಿದ್ದರೆ ರಾಮನು ಬರುವವರೆಗೂ ಕಾಯಬಹುದು. ಅವನು ಬೇಗನೆ ಬರುವನು. ನಿನ್ನದು ಯಾವ ಗೋತ್ರ, ಏನು ಹೆಸರು ಎಂದು ಕುಶಲ ಪ್ರಶ್ನೆ ಮಾಡುತ್ತಾ ನಿಂತುಕೊಂಡಳು. ರಾವಣನು, ಸೀತೆ, ರಾಕ್ಷಸ ರಾಜನಾದ ರಾವಣನ ಹೆಸರನ್ನು ನೀನು ಕೇಳಿರಬಹುದು. 3 ಲೋಕಗಳೂ ಅವನ ಭಯದಲ್ಲಿಯೇ ಬದುಕಿಕೊಂಡಿವೆ. ಆ ರಾವಣನೇ ನಾನು. ಎಲೆ ಸುಂದರಿ, ನಿನ್ನನ್ನು ನೋಡಿದಾಗಿನಿಂದ ನಾನು ಬೇರೇನನ್ನೂ ಚಿಂತಿಸಲಾರದವನಾಗಿದ್ದೇನೆ. ನನಗೆ ಇರುವ ಇತರ ಹೆಂಡಿರೆಲ್ಲರನ್ನೂ ಮರೆತಿದ್ದೇನೆ. ಸೀತೆ, ನನ್ನೊಡನೆ ಬಂದು ನನ್ನ ಪಟ್ಟದ ರಾಣಿಯಾಗಿರು. ನನ್ನ ರಾಜಧಾನಿ ಲಂಕೆಗೆ ಬಾ. ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಅದು ಬೆಟ್ಟವೊಂದರ ಮೇಲೆ ಇರುವ ನಗರ. ನನ್ನೊಂದಿಗೆ ಬಂದು ಅಲ್ಲಿನ ಅರಮನೆಯ ಸುತ್ತಲೂ ಇರುವ ಉದ್ಯಾನವನಗಳಲ್ಲಿ ವಿಹರಿಸು. ಈ ತಪೋಜೀವನವನ್ನು ತೊರೆದು ನನ್ನ ಜೊತೆಯಲ್ಲಿ ಬಂದು ಸುಖವಾಗಿರು ಎಂದನು. ಸೀತೆಗೆ ಭಯವಾಗುವುದಕ್ಕಿಂತಲೂ ಹೆಚ್ಚಾದ ಕೋಪ ಭುಗಿಲೆದ್ದು ಬಂದಿತು. ರಾವಣನ ಮಾತುಗಳನ್ನು ಕೇಳಿದ ಅವಳು, ಎಲಾ ರಾಕ್ಷಸ, ಕೇಳು, ನಾನು ನನ್ನ ಪತಿಯನ್ನು ಪ್ರೀತಿಸುತ್ತೇನೆ. ಅವನೇ ನನಗೆ ಸರ್ವಸ್ವ. ಸಮಸ್ತ ಜೀವಿಗಳಲ್ಲಿಯೂ ಉತ್ತಮನಾದ ಅವನನ್ನು ನೀನು ಅರಿಯೆ. ಅವನು ಹಿಮವಂತನಂತೆ ಸ್ಥಿರನು, ಸಮುದ್ರದಂತೆ ಆಳ ವಿಸ್ತಾರಗಳನ್ನುಳ್ಳವನು. ಶುದ್ಧನಾದ ಅವನು ಸಮಸ್ತ ಸದ್ಗುಣಗಳ ಗಣಿ. ಗುಳ್ಳೆ ನರಿಯಂತಿರುವ ನೀನು ಸಿಂಹಿಣಿಯಂತಿರುವ ನನ್ನನ್ನು ಬಯಸುವೆಯಾ? ಸರ್ವಥಾ ನಿನಗೆ ನಾನು ಸಿಕ್ಕುವುದಿಲ್ಲ. ಸೂರ್ಯನಿಂದ ಅವನ ಪ್ರಭೆಯನ್ನು ಪ್ರತ್ಯೇಕಿಸಿ ಒಯ್ಯಬಹುದೇ? ಸರ್ಪದ ಪಾಯಿಯಲ್ಲಿನ ಹಲ್ಲನ್ನು ಕೀಳುವ ಪ್ರಯತ್ನದಂತೆ ಇದು ಕಾಳಕೂಟ ವಿಷವನ್ನು ಕುಡಿದೂ ಬದುಕಿರುವ ಆಸೆ ನಿನ್ನದು. ಕತ್ತಿಯ ಅಲಗನ್ನು ನಾಲಿಗೆಯಿಂದ ನೆಕ್ಕುವ, ಕಣ್ಣನ್ನು ಸೂಜಿಯಿಂದ ತೆಗೆದುಕೊಳ್ಳುವ ಪ್ರಯತ್ನ ಇದು. ನನ್ನನ್ನು ಪಡೆಯ ಹೊರಡುವುದು ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡಂತೆ. ಈ ಪಾಪದ ಯೋಚನೆಯನ್ನು ತೊರೆದು ನನ್ನ ಪತಿ ಬಂದು ನಿನ್ನನ್ನು ಕೊಲ್ಲುವ ಮೊದಲು
ಇಲ್ಲಿಂದ ಹೊರಟು ಹೋಗು ಎಂದಳು. ನೆಲವನ್ನು ನೋಡುತ್ತಾ ಧೈರ್ಯವಾಗಿ ಮಾತನಾಡುತ್ತಿದ್ದರೂ ಸೀತೆ ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದಂತೆ ಭಯದಿಂದ ನಡುಗುತ್ತಿದ್ದಳು. ಯಮನಂತಿದ್ದ ರಾವಣನು ಸೀತೆಯ ಭಯವನ್ನು ಹೆಚ್ಚಿಸಲೆಂದೇ ತನ್ನ ಶೌರ್ಯದ ಹೆಗ್ಗಳಿಕೆಯನ್ನು ಇನ್ನಷ್ಟು ಹೇಳಿಕೊಳ್ಳಲು ಆರಂಭಿಸಿದನು. ಸುಂದರಿ, ನಾನು ವಿಶ್ರವಸುವಿನ ಮಗ, ಕುಬೇರನ ತಮ್ಮ. ಕುಬೇರನನ್ನು ಸೋಲಿಸಿ ಕೈಲಾಸ ಪರ್ವತಕ್ಕೆ ಓಡಿಸಿದ್ದೇನೆ. ಅವನ ಪುಷ್ಪಕ ವಿಮಾನ ಈಗ ನನ್ನದಾಗಿದೆ. ನನ್ನನ್ನು ನೋಡಿದರೆ ಇಂದ್ರಾದಿ ದೇವತೆಗಳೂ ದೂರ ಓಡಿ ಹೋಗುತ್ತಾರೆ. ನನ್ನ ಭಯದಿಂದ ವಾಯು ಮೃದುವಾಗಿ ಬೀಸುತ್ತಾನೆ, ಸೂರ್ಯ ತಣ್ಣಗಾಗುತ್ತಾನೆ, ಮರದ ಎಲೆಗಳು ಸ್ತಬ್ಧವಾಗುತ್ತವೆ, ನದಿಗಳು ಹರಿಯುವುದನ್ನೂ ನಿಲ್ಲಿಸಿಬಿಡುತ್ತವೆ. ನನ್ನ ಲಂಕೆ ಇಂದ್ರನ ಅಮರಾವತಿಯಂತೆ ಸುಂದರವಾಗಿದೆ. ಅಲ್ಲಿಗೆ ಬಂದು ನನ್ನೊಡನೆ ಸ್ವರ್ಗದಲ್ಲಿರುವಂತೆ ಸುಖವಾಗಿರು. ನೀನೇ ನನ್ನ ಪಟ್ಟದ ರಾಣಿಯಾಗುವೆ. ರಾಮನೆಂಬ ಈ ಹುಲುಮಾನವನನ್ನು ಮರೆತು ಬಿಡು. ಅವನು ಹೇಗೆ ಹೇಡಿಯಂತೆ ಕಾಡಿಗೆ ಬಂದಿದ್ದಾನೆ ನೋಡಲಿಲ್ಲವೇ? ಅಪ್ಪ ಮಾಡುವ ಅನ್ಯಾಯದ ಕೃತಿಗಳಿಗೆ ಮಗ ವಿಧೇಯನಾಗಿರಬೇಕಾದದ್ದಿಲ್ಲ. ಆದರೆ ನಿನ್ನ ರಾಮನಿಗೆ ಅಪ್ಪನ ಮಾತನ್ನು ಧಿಕ್ಕರಿಸಿ ನಿಲ್ಲುವ ಧೈರ್ಯವೆಲ್ಲಿಂದ ಬಂತು? ಅವನು ವನವಾಸಕ್ಕೆ ಬಂದಿರುವುದನ್ನು ಒಂದು ದೊಡ್ಡ ಶೌರ್ಯವೆನ್ನುವೆಯಾ? ರಾಜ್ಯವನ್ನು ಕಳೆದುಕೊಂಡು ಕಾಡಿನಲ್ಲಿ ಸನ್ಯಾಸಿಯಂತೆ ಜೀವಿಸಿರುವವನನ್ನು ಆಶ್ರಯಿಸಿ ಏನು ಫಲ? ನಿನ್ನ ಸೌಂದರ್ಯ ಅವನ ಮೇಲೆ ವ್ಯರ್ಥಗೊಳಿಸುವಷ್ಟು ಕ್ಷುಲ್ಲಕವೇ? ನನ್ನ ಪ್ರೇಮವನ್ನು ತಿರಸ್ಕರಿಸಬೇಡ. ನನ್ನೊಂದಿಗೆ ಹೋರಲು ಯೋಗ್ಯನಲ್ಲದ ರಾಮನಿಂದ ನಾನು ನಿನ್ನನ್ನು ಬಿಡಿಸಿಕೊಂಡು ಕರೆದೊಯ್ಯುತ್ತಿರುವುದು ನಿನ್ನ ಅದೃಷ್ಟವೆಂದುಕೋ ಎಂದನು. ಸೀತೆಗೆ ಎದುರಾಗಲಿರುವ ಅಪಾಯದ ಅರಿವು ಮನಸ್ಸಿಗೆ ಬರಲಿಲ್ಲ. ಬದಲಾಗಿ ಈ ರಾಕ್ಷಸನು ತನ್ನ ಪತಿಯನ್ನು ಹೀಯಾಳಿಸುತ್ತಿರುವನೆಂದು, ನೀನು ಕುಬೇರನ ಸೋದರ, ವಿಶ್ರವಸುವಿನ ಮಗ ಎಂದೆಲ್ಲ ಹೇಳಿಕೊಂಡೆಯಲ್ಲವೇ? ಅಂತಹ ವಂಶದಲ್ಲಿ ಜನಿಸಿದ ನೀನು ರುಜುತ್ವವುಳ್ಳವನಾಗಿರಬೇಕು. ಸದ್ವಂಶದಲ್ಲಿ ಹುಟ್ಟಿದವನ ನಡತೆಯೇ ನಿನ್ನದು. ರಾಮನ ಪತ್ನಿಗೆ ನೀನು ಹೀಗನ್ನಬಹುದೇ? ಈ ಪಾಪ ಪ್ರಯತ್ನವನ್ನು ಮುಂದುವರಿಸಿದರೆ ನೀನು ನಾಶವಾಗುತ್ತೀಯೆ. ಒಂದು ವೇಳೆ ಶಚೀದೇವಿಯನ್ನು ಅಪಹರಿಸಿಟ್ಟುಕೊಂಡರೂ ಬದುಕಿ ಉಳಿಯಬಹುದು, ಆದರೆ ರಾಮನ ಪತ್ನಿಯನ್ನಲ್ಲ. ರಾಮ ನಿನ್ನನ್ನು ನೋಡಿದರೆ ನಿನ್ನ ಎದೆಯನ್ನು ಸೀಳಿಬಿಟ್ಟಾನು. ಅವನ ಕೈಯಿಂದ ಜೀವಸಹಿತವಾಗಿ ನೀನು ತಪ್ಪಿಸಿಕೊಳ್ಳಲಾರೆ ಎಂದಳು. ರಾವಣನು ಕೋಪದಿಂದ ಚಪ್ಪಾಳೆ ತಟ್ಟುತ್ತಾ ಸನ್ಯಾಸಿಯ ವೇಷವನ್ನು ಕಿತ್ತೊಗೆದು ಬೃಹದಾಕಾರವನ್ನು ತಾಡಿ ಕಣ್ಣು ಕೆಂಪು ಮಾಡಿಕೊಂಡು ಒಂದು ಕ್ಷಣ ಸೀತೆಯನ್ನು ನೋಡಿ, ಪುನಃ ಹೇಳುತ್ತಿದ್ದೇನೆ, ನನ್ನ ಮಾತನ್ನು ಕೇಳಿ ನನ್ನ ಹೆಂಡತಿಯಾಗು. ನನ್ನ ಪ್ರೇಮವನ್ನು ಒಪ್ಪಿಕೊ. ನಿನ್ನನ್ನೆಂದಿಗೂ ನಾನು ನೋಯಿಸುವುದಿಲ್ಲ. ನನಗಿಂತ ಕೀಳಾದ ಈ ಮನುಷ್ಯನನ್ನು ಮರೆತು ನನ್ನ ಕಡೆಗೆ ಗಮನ ಹರಿಸು. ತಂದೆಯ ಮಾತನ್ನು ಕೇಳಿ ರಾಜ್ಯವನ್ನು ಬಿಟ್ಟುಕೊಟ್ಟ ಅವನಿಗೆ ಲೋಕದಲ್ಲಿ ಗೌರವವಿಲ್ಲ. ಅವನು ಮೂರ್ಖ. ಅವನಿಗೆ ಗೆಳೆಯರೂ ಇಲ್ಲ, ರಾಜ್ಯವು ಪುನಃ ಸಿಕ್ಕುವ ಆಸೆಯೂ ಇಲ್ಲ. ಅಂತಹ ಅಯೋಗ್ಯನನ್ನು, ಹತಾಶನನ್ನು ಮೂರ್ಖಳಂತೆ ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ ಎಂದನು. ಘೋರವಾದ ರಾವಣನ ನಿಜರೂಪವನ್ನು ಕಂಡು ಭಯವು ಹೆಚ್ಚಾಗಿ ಅವಳು ಮತ್ತೆ ಮಾತಾಡಲಿಲ್ಲ. ಇವಳು ನನ್ನ ಮಾತನ್ನು ಕೇಳುವುದಿಲ್ಲ, ಕಾಲವು ಮಿಂಚಿ ಹೋಗುತ್ತಿದೆ ಎಂದುಕೊಂಡ ರಾವಣನು ವಿಧಿಪ್ರೇರಿತನಾಗಿ ಸೀತೆಯನ್ನು ತನ್ನೆಡೆಗೆ ಸೆಳೆದುಕೊಂಡು ಎಡಗೈಯಿಂದ ಅವಳ ಕೇಶರಾಶಿಯನ್ನು ಹಿಡಿದು ಬಲಗೈಯಿಂದ ಅವಳನ್ನೆತ್ತಿಕೊಂಡು ಹೊರಟನು. ಮೃತ್ಯುವಿನಂತಿರುವ ಅವನನ್ನು ನೋಡಿ ವನದೇವತೆಯರೂ ನಡುಗಿದರು. ಎಲ್ಲಿಂದಲೋ ಮಾಯಾರಥವು ಬಂದು ಸಿದ್ಧವಾಗಿ ನಿಂತಿತು. ಅದನ್ನು ಹತ್ತಿದ ರಾವಣನು ಸೀತೆಯನ್ನು ಕುಳ್ಳಿರಿಸಿಕೊಂಡನು. ಸೀತೆ ರಾಮ ರಾಮ ಎಂದು ಆರ್ತಸ್ವರದಲ್ಲಿ ಕೂಗಿದಳು. ಅದು ರಾಮನಿಗೆ ಕೇಳಿಸಲಿಲ್ಲ. ರಥವು ಆಕಾಶ ಮಾರ್ಗವಾಗಿ ಹೊರಟಿತು. ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಅವಳು ಎಷ್ಟು ಒದ್ದಾಡಿದರೂ ಆಗಲಿಲ್ಲ. ಉನ್ಮತ್ತಳಂತೆ ಕೂಗಿಕೊಂಡಳು, ಓ ಲಕ್ಷ್ಮಣ, ಶುದ್ಧಾಂತಃಕರಣದ ರಾಮಾನುಜನೇ, ಈ ಕ್ರೂರ ರಾಕ್ಷಸನು ನನ್ನನ್ನು ಕದ್ದೊಯ್ಯುತ್ತಿರುವುದು ನಿನಗೆ ತಿಳಿಯದಾಗಿದೆಯಲ್ಲ. ಓ ರಾಮ,
ನಿನ್ನಿಂದ ದೂರವಾಗುತ್ತಿರುವ ನನಗೆ ಮುಂದೇನು ಗತಿ ಎಂದು ತಿಳಿಯದಾಗಿದೆ. ಅನಂತರ ರಾವಣನ ಕಡೆಗೆ ತಿರುಗಿ, ದುರ್ವಿಧಿಯಿಂದಾಗಿ ಈ ಘೋರ ಕೃತ್ಯವನ್ನು ಮಾಡುತ್ತಿರುವ ನಿನ್ನನ್ನು ರಾಮನು ಶಿಕ್ಷಿಸದೆ ಬಿಡುವುದಿಲ್ಲ. ಈ ಕ್ಷಣ ಸಾಯದಿರುವುದೇ ನಿನ್ನ ಅದೃಷ್ಟ. ವಿಧಿಯೂ ಕಾಲಾವಕಾಶವನ್ನು ನೀಡುತ್ತದೆ. ಧಾನ್ಯವು ಬೆಳೆಯುವವರೆಗೂ ಅದು ಕಾದು ಅನಂತರ ಅದನ್ನು ಕೊಯ್ಯುವಂತೆ ನಿನ್ನ ಪಾಪಗಳು ಒಟ್ಟಾದ ಮೇಲೆ ರಾಮನು ನಿನ್ನನ್ನು ಕೊಲ್ಲುವನು ಎಂದಳು. ಸೀತೆ ಕೆಳಕೆಳಕ್ಕೆ ಸರಿಯುತ್ತಿರುವ ಭೂಮಿಯ ಕಡೆ ನೋಡಿದಳು. ಹೂ ಬಿಟ್ಟ ಕರ್ಣಿಕಾರ ಮರಗಳ ಸಮುದಾಯ ಕಂಡಿತು. ಕೂಗಿ ಹೇಳಿದಳು, ಓ ಕರ್ಣಿಕಾರ ಪುಷ್ಪಗಳೇ, ಓ ಜನಸ್ಥಾನವೇ, ಓ ಸುಂದರವಾದ ಪ್ರಸ್ರವಣಗಿರಿಯೇ, ಓ ಹಂಸಕಾರಂಡವ ಪಕ್ಷಿಗಳಿಂದ ತುಂಬಿದ ಗೋದಾವರಿಯೇ, ಓ ವನದೇವತೆಗಳೇ, ಓ ಕಾನನದ ಮೃಗಪಕ್ಷಿಗಳೇ, ರಾವಣನು ಸೀತೆಯನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಹೋಗುತ್ತಿರುವನೆಂದು ರಾಮನಿಗೆ ತಿಳಿಸಿರಿ. ನಾನು ನಿಮ್ಮನ್ನು ಬೀಳ್ಕೊಂಡು ಹೋಗುತ್ತಿರುವೆ